Hello everyone, welcome to my new YouTube channel Dr. KPSC. ಲಾಸ್ಟ್ ಕ್ಲಾಸಸ್ ಒಳಗೆ ರಿಮೋಟ್ ಸೆನ್ಸಿಂಗ್ ಬಗ್ಗೆ ನೋಡ್ಕೊಂಡಿದ್ವಿ. ಇವಾಗ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ ಏನಂತ ನೋಡ್ಕೊಳ್ಳೋಣ. PDF ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ಇಫ್ ಇನ್ ಕೇಸ್ ಏನಾದರೂ ಟಾಪಿಕ್ಸ್ ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸಸ್ ಒಳಗೆ ಅದನ್ನು ನಾನು ಹೇಳ್ತೀನಿ ನಿಮಗೆ. ಸೊ ಟುಡೇ ವಿ ವಿಲ್ ಸ್ಟಾರ್ಟ್ ದ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ವ್. ಫಸ್ಟ್ ಬ್ರೇಕ್ ಡೌನ್ ಮಾಡೋಣ. ಸ್ಪೆಕ್ಟ್ರಲ್ ಅಂದ್ರೆ ವೇವ್ ಲೆಂತ್ ಅಂತ. ರಿಫ್ಲೆಕ್ಟೆನ್ಸ್ ಅಂತಂದ್ರ ಆ ಆಬ್ಜೆಕ್ಟ್ ಇಂದು ಎಷ್ಟು ರಿಫ್ಲೆಕ್ಟ್ ಮಾಡುತ್ತಾ ಅನ್ನೋದನ್ನ ರಿಫ್ಲೆಕ್ಟೆನ್ಸ್ ಅಂತ ಹೇಳ್ತೀವಿ. ಒಂದು ಆಬ್ಜೆಕ್ಟ್ ಇಂದು ಅದನ್ನ ರೋ ಅಂತ ಇಂಡಿಕೇಟ್ ಮಾಡ್ತೀವಿ, ವೇವ್ ಲೆಂತ್ ನ ಲ್ಯಾಂಬ್ಡಾ. ಓಕೆ, ಇಷ್ಟು ಗೊತ್ತಾದ್ರೆ ನಾವೀಗ ಎಕ್ಸ್ ವೈ ಎಕ್ಸಿಸ್ ಒಳಗ ಪ್ಲಾಟ್ ಮಾಡ್ತೀವಿ. ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್. ಇವಾಗ ವೇವ್ ಲೆಂತ್ ವರ್ಸಸ್ ರಿಫ್ಲೆಕ್ಟೆನ್ಸ್ ಇದೇ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ವ್. ಬಟ್ ಈ ಕರ್ವ್ ಹೆಂಗಾಗ್ತದ ಅದನ್ನ ನೋಡ್ಕೊಳ್ಳೋಣ. ಡಿಫ್ರೆಂಟ್ ಸರ್ಫೇಸಸ್ಗ ಡಿಫ್ರೆಂಟ್ ರಿಫ್ಲೆಕ್ಟೆನ್ಸ್ ಇರ್ತದ. ಹಾಗಾದ್ರೆ ಈ ರಿಫ್ಲೆಕ್ಟೆನ್ಸ್ ಅಂದ್ರೇನು? ಇವಾಗ ಇಲ್ಲೇ ಬ್ಲ್ಯಾಕ್ ಸಾಯಿಲ್ ಐತಿ, ಇಲ್ಲೇ ಸ್ನೋ ಐತಿ, ಪೋಲಾರ್ ರೀಜನ್ಸ್. ಈಗ ರೇಡಿಯೇಷನ್ಸ್ ಒಂದು ಈ ಸರ್ಫೇಸ್ ಮೇಲೆ ಹಿಟ್ ಆಗುತ್ತಾ, ಹೌದಾ? ಅದೇನ್ ಮಾಡುತ್ತಾ 100% ವಾಪಸ್ ರಿಫ್ಲೆಕ್ಟ್ ಮಾಡಿ ಕಳ್ಸುತ್ತಾ. ಯಾಕ? ಇದ್ರದ್ದು ಪ್ರಾಪರ್ಟಿನು ಡಿಫ್ರೆನ್ಸ್ ಐತಿ. ಇದು ಬ್ಲ್ಯಾಕ್ ಸಾಯಿಲ್, ಇದೇನ್ ಮಾಡ್ತಾ ರೇಡಿಯೇಷನ್ಸ್ ನ ಅಬ್ಸಾರ್ಬ್ ಮಾಡ್ಬೋದು, ಟ್ರಾನ್ಸ್ಮಿಟ್ ಮಾಡ್ಬೋದು, ಇಲ್ಲಾಂದ್ರೆ ಎಮಿಟು ಮಾಡ್ಬೋದು, ಹೌದಾ? ಇದಕ್ಕೂ ಇದಕ್ಕೆ ಸೇಮ್ ಐತಾ? ಇಲ್ಲ. ಹಾಗಾದ್ರೆ ಡಿಫ್ರೆಂಟ್ ಆಬ್ಜೆಕ್ಟ್ಗೆ ಡಿಫ್ರೆಂಟ್ ರಿಫ್ಲೆಕ್ಟೆನ್ಸ್ ಐತಿ ಅಂತ ಅರ್ಥ. ಅಂದ್ರೆ ಡಿಫ್ರೆಂಟ್ ಬಾಡಿ ಡಿಫ್ರೆಂಟ್ ಆಗಿ ರಿಫ್ಲೆಕ್ಟ್ ಮಾಡುತ್ತ. ಯಾವ್ದಾವ್ದು? ಹಾಗಾದ್ರೆ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಬಂದ್ರ ಒಂದು ವಿಸಿಬಲ್ ಲೈಟ್ ಐತಿ, ಒಂದು ಇನ್ಫ್ರಾರೆಡ್ ರೇಸ್ ಐತಿ. ಹಾಗಾದ್ರೆ ಇದ್ರೊಳಗ ಯಾವ್ದು ಜಾಸ್ತಿ ಅಬ್ಸರ್ವ್ ಮಾಡ್ಕೋತಿದ್ ಯಾವ ಆಬ್ಜೆಕ್ಟ್ ಅನ್ನೋದು ನೋಡ್ಕೊಂಡ ಇದ್ರೊಳಗನ ನಾವು ಗೊತ್ತಾಗೋದು ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ವ್. ಈ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ವ್ ನ ಸ್ಪೆಕ್ಟ್ರಲ್ ಸಿಗ್ನೇಚರ್ ಕರ್ವ್ ಅಂತಾನೂ ಕರಿತೀವಿ, ಹೌದಾ? ಮೀನ್ಸ್ ಈಗೇನು ಡಿಫ್ರೆಂಟ್ ಸರ್ಫೇಸ್ ಫೀಚರ್ಸ್ ಗೆ ಡಿಫ್ರೆಂಟ್ ಅಬ್ಸರ್ವ್ ಆಗುವಂತ ಕೆಪಾಸಿಟಿ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನಿದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಡಿಫ್ರೆಂಟ್ ವೇಸ್ ಒಳಗೆ ಅಬ್ಸರ್ವ್ ಮಾಡ್ಕೋತಾವ. ರಿಫ್ಲೆಕ್ಟೆನ್ಸ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ? ಹಾಗಾದ್ರ ಒಂದು ಅದರದ್ದು ಕೆಮಿಕಲ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಇರ್ತದ, ಇನ್ನೊಂದು ಅದ್ರ ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಅದರ ಮೆಟೀರಿಯಲ್ ಸರ್ಫೇಸ್ ಪ್ರಾಪರ್ಟಿ. ಅಂದ್ರೆ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಕರ್ವ್ ಐತಲ್ಲ, ಈ ರಿಫ್ಲೆಕ್ಟೆನ್ಸ್ ಏನಿತ್ತಲ್ಲ ಒಂದೊಂದು ಆಬ್ಜೆಕ್ಟ್ ಇಂದು ಕೆಮಿಕಲ್, ಫಿಸಿಕಲ್ ಅಂಡ್ ಮೆಟೀರಿಯಲ್ ಸರ್ಫೇಸಸ್ ಮೇಲೆ ಡಿಪೆಂಡ್ ಆಗುತ್ತಾ. ಹಾಗಾದ್ರೆ ಇದು ಯಾವ ತರ, ಯಾವ್ದು ಅಬ್ಸರ್ವ್ ಮಾಡ್ಕೋತೈತಿ, ಯಾವ್ದು ಅಬ್ಸರ್ವ್ ಮಾಡ್ಕೊಳಲ್ಲ? ಈಗ ಲೀವ್ಸ್ ಐತಿ, ಎಕ್ಸಾಂಪಲ್ ತಗೊಳೋಣ. ಇದೊಂದು ಲೀವ್ಸ್. ಈ ಲೀವ್ಸ್ ಏನ್ ಮಾಡುತ್ತಂತಂದ್ರ ವಿಸಿಬಲ್ ಲೈಟ್ ನ ಕ್ಯಾಪ್ಚರ್ ಮಾಡುತ್ತ. ವಿಸಿಬಲ್ ಲೈಟ್ ನ ಕ್ಯಾಪ್ಚರ್ ಮಾಡುತ್ತಾ. ಈ ಇನ್ಫ್ರಾರೆಡ್ ರೈಸ್ ಏನ್ ಮಾಡುತ್ತಾ, ಇಲ್ಲಿ ಇನ್ಫ್ರಾರೆಡ್ ರೈಸ್ ಬರಾಗೈತಿ, ಇನ್ನು ವಾಪಸ್ ಎಮಿಟ್ ಮಾಡುತ್ತಾ. ಹಾಗಾದ್ರೆ ವಿಸಿಬಲ್ ಲೈಟ್ ನ ಯಾಕೆ ಕ್ಯಾಪ್ಚರ್ ಮಾಡ್ಕೊಂತು? ಬಿಕಾಸ್ ಆಫ್ ಫೋಟೋಸಿಂಥೆಸಿಸ್. ಯಾಕಂದ್ರೆ ಇದು ಹೆಲ್ಪ್ಫುಲ್ ಐತಿ ಅದಕ್ಕ. ಹಂಗಾಗಿ ಅದ್ರದ್ದು ಏನ್ ಕ್ಲೋರೋಪ್ಲಾಸ್ಟ್ ಐತಲ್ಲ, ಅಬ್ಸರ್ವ್ ಮಾಡೋ ಕೆಪಾಸಿಟಿ ಏನೈತಲ್ಲ, ಅದ್ರದ್ದು ರಿಫ್ಲೆಕ್ಟೆನ್ಸ್ ಏನೈತಿ, ಲೈಕ್ ವಿಸಿಬಲ್ ಲೈಟ್ ಇಂದು ಅದು ಅಬ್ಸರ್ವ್ ಮಾಡ್ಕೊಳೋ ಕೆಪಾಸಿಟಿ ಐತಿ ಅದಕ್ಕ. ಕ್ಲೋರೋಪ್ಲಾಸ್ಟ್ ಇಂದು ಎಸ್ಪೆಷಲಿ ಯಾವ್ದು ಅಬ್ಸರ್ವ್ ಮಾಡ್ಕೊಂತೈತಿ? ರೆಡ್, ಬ್ಲೂ ಅಬ್ಸರ್ವ್ ಮಾಡ್ಕೊತೀವಿ. ಹಾಗಾದ್ರೆ ವಿಸಿಬಲ್ ಲೈಟಿಗೆ ಈಗ ವೆಜಿಟೇಷನ್ ಮೀನ್ಸ್ ಪ್ಲಾಂಟ್ಸ್, ಟ್ರೀಸ್, ಅದು ಯಾವ್ದೈತಿ? ಯಾವ ತರದ್ದು ರಿಫ್ಲೆಕ್ಟೆನ್ಸ್ ಐತಿ? ವಿಸಿಬಲ್ ಲೈಟಿಗೆ ಲೋ ರಿಫ್ಲೆಕ್ಟೆನ್ಸ್ ಐತಿ, ಹೌದಾ? ಹಾಗಾದ್ರೆ ಇನ್ಫ್ರಾರೆಡ್ ರೇಸ್ ಯಾವ ತರ ಐತಿ? ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಸೆಲ್ ಸ್ಟ್ರಕ್ಚರ್. ಈಗ ಏನಾಗತ್ತಂತಂದ್ರ ಇವಾಗ ಇನ್ಫ್ರಾರೆಡ್ ರೇಸ್ ಬಂತು, ವಾಪಸ್ ಬೌನ್ಸ್ ಬ್ಯಾಕ್ ಆಯ್ತು. ಮೀನ್ಸ್ ಇದು ರಿಫ್ಲೆಕ್ಟೆನ್ಸ್ ಇನ್ಫ್ರಾರೆಡ್ ರೇಸ್ಗೆ ಇದು ಹೈ ರಿಫ್ಲೆಕ್ಟ್ ಐತಿ, ಹೈ ರಿಫ್ಲೆಕ್ಟೆನ್ಸ್. ಹಾಗಾದ್ರೆ ಇದನ್ನ ನಾವು ಕರ್ವ್ನಾಗ ಪ್ಲಾಟ್ ಮಾಡೋಣ. ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ರೈಟ್? ಇದು ರಿಫ್ಲೆಕ್ಟೆನ್ಸ್, ಇದು ಬಂದು ವೇವ್ ಲೆಂತ್. ಝೀರೋ 5% 5% ರಿಫ್ಲೆಕ್ಟೆನ್ಸ್ ಆಯ್ತು, 10%, 15%, 20%, 25%,
30%, 40%, ಈ ತರ ಪರ್ಸೆಂಟೇಜ್ ರಿಫ್ಲೆಕ್ಟೆನ್ಸ್ ಪರ್ಸೆಂಟೇಜ್. ಇದು ವೇವ್ ಲೆಂತ್ 0.4, 0.5, 0.6, 0.7, 0.8, 0.9. ಇದ್ರ ವ್ಯಾಲ್ಯೂ ಯಾವ ತರ ಇರ್ತಾವ? ಮೈಕ್ರೋಮೀಟರ್ನ ಇರ್ತಾವ, ರೈಟ್? ಇವಾಗ ವಿಸಿಬಲ್ ಲೈಟ್ ಇಂದ ರೇಂಜ್ ಎಲ್ಲಿಂದ? 0.4 to 0.7. ಹೌದಾ? ಈಗ ವೆಜಿಟೇಷನ್ ನ ಕಂಪೇರ್ ಮಾಡಿ ನೋಡಿದ್ರ ಅದೇನ್ ಮಾಡುತ್ತಾ 5% ಅಷ್ಟು ಅಬ್ಸರ್ವ್ ಮಾಡ್ಕೋತೈತಿ. ಫಸ್ಟ್ ಈ ತರ ಬರ್ತಾ ಟು 7 ತನಕ, ಸಾರಿ 5% ಅಲ್ಲ, 5% ತನಕ ಇದು ಏನ್ ಮಾಡುತ್ತಾ? ರಿಫ್ಲೆಕ್ಟ್ ಮಾಡುತ್ತಾ. ಅದಾದ್ಮೇಲೆ ಯಾವ್ದು ಬರುತ್ತೆ? ಇದು ರೇಂಜ್ ದಾಟ್ ಆದ್ಮೇಲೆ ಇನ್ಫ್ರಾರೆಡ್ ರೈಸ್ ಐತಿ. ಅವಾಗ ಏನ್ ಮಾಡುತ್ತಾ? ಇನ್ಫ್ರಾರೆಡ್ ರೈಸ್ ರೀಚ್ ಆಗುವಾಗ ಸಡನ್ ಶಾರ್ಪ್ ರೈಸ್ ಆಗುತ್ತಾ. ಮೀನ್ಸ್ ಇನ್ಫ್ರಾರೆಡ್ ರೈಸ್ ನ ಇದು ಜಾಸ್ತಿ ರಿಫ್ಲೆಕ್ಟ್ ಮಾಡಕತೈತಿ. ಹಾಗಾದ್ರೆ ಇಲ್ಲೊಂದು ಕರ್ವ್ ಫಾರ್ಮ್ ಆತಲ್ಲ, ಯಾವ ಪಾಯಿಂಟ್ ಲಿಂತ ಇದು ಶಾರ್ಪ್ ರೈಸ್ ಆಯ್ತಲ್ಲ, ಈ ಕರ್ವ್ಗೆ ಏನಂತ ಕರಿತೀವಿ ಅಂದ್ರೆ ರೆಡ್ ಎಡ್ಜ್ ಅಂತ ಕರಿತೀವಿ. ಇದೇ ರೆಡ್ ಎಡ್ಜ್. ಇಷ್ಟೆಲ್ಲ ಡೈಗ್ರಾಮ್ ಹಾಕ್ಬೇಕಂತ ಏನಿಲ್ಲ, ಬಟ್ ನಿಮಗೆ ಗೊತ್ತಾದ್ರೆ ಸಾಕು, ಕಾನ್ಸೆಪ್ಚುಯಲ್ ಆಗಿ ಕ್ಲಾರಿಟಿ ಇದ್ರೆ ಸಾಕು. ಜಸ್ಟ್ ಏನಂತಂದ್ರ ವೇವ್ ಲೆಂತ್ ಇಫ್ ಇನ್ ಕೇಸ್ ವೆಜಿಟೇಷನ್ ಅಂತ ಬಂದ್ರ ವಿಸಿಬಲ್ ಲೈಟಿಗೆ ಲೋ ರಿಫ್ಲೆಕ್ಟೆನ್ಸ್ ಐತಿ, ಇನ್ಫ್ರಾರೆಡ್ ರೈಸಿಗೆ ಹೈ ರಿಫ್ಲೆಕ್ಟೆನ್ಸ್ ಐತಿ. ಇಷ್ಟ ಗೊತ್ತಿರ್ಬೇಕು. ಇಫ್ ವಿ ಕಂಪೇರ್ ಟು ವಾಟರಿಗೆ ಕಂಪೇರ್ ಮಾಡಿ ನೋಡಿದ್ರ ಅವಾಗ ಹೆಂಗ? ಇನ್ಫ್ರಾರೆಡ್ ರೈಸ್ ನ ವಾಟರ್ ಏನ್ ಮಾಡುತ್ತಂತಂದ್ರ ಹೈಲಿ ಅಬ್ಸಾರ್ಬ್ ಮಾಡುತ್ತ, ಬಟ್ ಬ್ಲೂ ಮತ್ತೆ ಗ್ರೀನ್ ವಿಸಿಬಲ್ ಲೈಟ್ ಒಳಗೆ ಏನಿರ್ತದಲ್ಲ ಇದನ್ನ ರಿಫ್ಲೆಕ್ಟ್ ಮಾಡುತ್ತ. ಅದೇ ಏನಾದ್ರೂ ಟರ್ಬಿಡ್ ವಾಟರ್ ಇದ್ರ, ಮೂವಿಂಗ್ ವಾಟರ್, ಅದ್ರ ಜೊತೆ ಹೈಲಿ ಫೋರ್ಸಬಲ್ ಟರ್ಬಿಡ್ ವಾಟರ್ ಇರ್ತದಲ್ಲ, ಅದ್ರ ಜೊತೆ ಸೆಡಿಮೆಂಟ್ಸ್ ಟ್ರಾಪ್ ಆಗಿರ್ತಾವ. ಸೊ ಅದರ್ಲಿಂತ್ರ ರಿಫ್ಲೆಕ್ಟೆನ್ಸ್ ಏನಿರ್ತೈತಿ ಇನ್ನೂ ಜಾಸ್ತಿ ಇರ್ತೈತಿ. ಆ ತರದ್ದು ಎಷ್ಟು ಗೊತ್ತಾದ್ರೆ ಸಾಕು. ಹಾಗಾದ್ರೆ ಇದ್ರದ್ದು ಇಮೇಜಸ್ ಯಾವ ತರ ಬರ್ಬೋದು? ವಾಟರ್ ಇಂದು ಹೈಲಿ ಅಬ್ಸರ್ವ್ ಮಾಡ್ತೈತಿ ಐ ಆರ್ ಒಳಗ, ಹೌದಾ? ಅದ್ರೊಳಗ ಯಾವ ತರ ಇಮೇಜಸ್ ಬರ್ತಾವಂದ್ರ ಡಾರ್ಕ್ ಬ್ಲ್ಯಾಕ್ ಬರ್ತೈತಿ, ಅಪಿಯರ್ ಬರ್ತೈತಿ. ಇದ್ರೊಳಗ ಇಮೇಜಸ್ ಏನಾದ್ರು ಕ್ಯಾಪ್ಚರ್ ಮಾಡಿದ್ರ ಇನ್ಫ್ರಾರೆಡ್ ಇಮೇಜಸ್ ಡಾರ್ಕ್ ಬ್ಲ್ಯಾಕ್ ಬರ್ತೈತಿ, ಹೌದಾ? ಹಾಗಾದ್ರ ಈಗ ಇಮೇಜ್ ಏನು ಕ್ಯಾಪ್ಚರ್ ಮಾಡ್ತಿರ್ತೀವಿ ನಾವು, ಇಮೇಜ್ ಕ್ಯಾಪ್ಚರ್ ಆಗುವ ರಿಫ್ಲೆಕ್ಟೆನ್ಸ್ ರೀಚ್ ಆಗ್ಬೇಕು. ನಾವಿಲ್ಲೇ ಇಮೇಜ್ ಕ್ಯಾಪ್ಚರ್ ಮಾಡ್ತಿರ್ತೀವಿ, ಇದೊಂದು ಸಾರಿ ಈಗ ನಾವು ಇಮೇಜ್ ಕ್ಯಾಪ್ಚರ್ ಮಾಡ್ತಿರ್ತೀವಿ. ಇಮೇಜ್ ಕ್ಯಾಪ್ಚರ್ ಮಾಡುವಾಗ ಇಲ್ಲಿಂದ ರೇಸ್ ಫಾಲ್ ಆಗಿ ಇದು ಕ್ಯಾಪ್ಚರ್ ಮಾಡ್ಕೊಳತ್ತ ಆ ರೇಸ್ ನ. ಇದೇನ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತೈತಲ್ಲ, ಇಫ್ ಇನ್ ಕೇಸ್ ಇದು ರಿಫ್ಲೆಕ್ಟೆನ್ಸ್ ಆಲ್ಮೋಸ್ಟ್ 70% ಐತಂತ ಅನ್ಕೋರಿ. ಹಾಗಾದ್ರೆ ಇದ್ರದ್ದು ರಿಫ್ಲೆಕ್ಟೆನ್ಸ್ ಎಷ್ಟಿರ್ತೈತಿ? ರಿಫ್ಲೆಕ್ಟ್ ಎಷ್ಟಾಗೈತಿ? 70% ಆಗೈತಿ. ಹಾಗಾದ್ರೆ ಇದ್ರ ರಿಫ್ಲೆಕ್ಟೆನ್ಸ್ 70% ರಿಫ್ಲೆಕ್ಟೆನ್ಸ್ ಐತಿ ಅಂತ ಅರ್ಥ. ಇಫ್ ಇನ್ ಕೇಸ್ ಅದು 50% ರಿಫ್ಲೆಕ್ಟ್ ಮಾಡಕತ್ತಿದ್ರ ಇದ್ರದ್ದು ರಿಫ್ಲೆಕ್ಟೆನ್ಸ್ ಪ್ರಾಪರ್ಟಿ ಎಷ್ಟೈತಿ? 50% ಐತಿ, ಹೌದಾ? ಹಾಗಾದ್ರ ಈಗ ಇದು ಕ್ಯಾಪ್ಚರ್ ಮಾಡ್ಕೋಬೇಕು. ಕ್ಯಾಪ್ಚರ್ ಮಾಡ್ಕೊಂಡು ಆ ಟೈಮ್ ಒಳಗ ಒಂದಿಷ್ಟು ಫ್ಯಾಕ್ಟರ್ಸ್ ನ ಡಿಸ್ಟರ್ಬ್ ಮಾಡ್ತಾವ. ಅಟ್ಮಾಸ್ಫರಿಕ್ ಕಂಡೀಷನ್ಸ್, ಇಲ್ಲೇನಾದ್ರೂ ಹೆವಿ ಕ್ಲೌಡ್ ಇತ್ತು ಬ್ಲಾಕ್ ಮಾಡ್ಬಿಟ್ರ ಆ ರೇಸ್ ಏನಾಗುತ್ತಾ? ಕ್ಯಾಪ್ಚರ್ ಆಗಲ್ಲ. ಇನ್ನೊಂದು ಸನ್ ಆಂಗಲ್, ಸನ್ ಏನಾದ್ರು ಟಿಲ್ಟೆಡ್ ಇತ್ತು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಏನಾಗುತ್ತ? ಶಾಡೋ ಬೀಳ್ತೈತಿ. ಮತ್ತೆ ಈವ್ನಿಂಗ್ ಟೈಮ್ನಾಗ ರಿಫ್ಲೆಕ್ಟೆನ್ಸ್ ಏನಾಗುತ್ತ? ಇನ್ಸಿಡೆಂಟ್ ರೇ ಬಿದ್ದಿರ್ತದ ಡೇ ಟೈಮ್ ಒಳಗ, ಅವಾಗ ನಾವು ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಇಫ್ ಇನ್ ಕೇಸ್ ಸನ್ ಆಂಗಲ್ ಏನಾದ್ರು ಈವ್ನಿಂಗ್ ಟೈಮ್ನಾಗ ಏನಾಗುತ್ತ? ಸನ್ ಆಂಗಲ್ ಚೇಂಜ್ ಆಗುತ್ತಾ? ಸನ್ ಆಂಗಲ್ ಚೇಂಜ್ ಆಗಲ್ಲ, ಅರ್ತ್ ಆಂಗಲ್ ಚೇಂಜ್ ಆಗ್ತದ, ಬಟ್ ವಿ ವಿಲ್ ಕನ್ಸಿಡರ್ ದ ಸನ್ ಆಂಗಲ್, ಆಯ್ತಾ? ಅವಾಗ ಏನಾಗುತ್ತಾ? ಇಮೇಜ್ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲ್ಲ ಆ ಟೈಮ್ ಒಳಗ, ಅದೊಂದು ಪ್ರಾಬ್ಲಮ್. ಇನ್ನೊಂದು ಸೆನ್ಸರ್ಸ್, ಆ ಆಂಗಲ್ ಬೇರೆ ಇತ್ತಂದ್ರ. ಇನ್ನೊಂದು ಸೀಸನಲ್ ಮೀನ್ಸ್ ಟೆಂಪೋರಲ್ ಸೆಟಲೈಟ್ಸ್ ಇರ್ತಾವಲ್ಲ, ಏನಾಗುತ್ತಂತಂದ್ರ ಟೆಂಪೋರಲ್ ಅಂತಂದ್ರೆ ಇವಾಗ 16 days ಒಮ್ಮೆ ರಿವಿಸಿಟ್ ಆಗುತ್ತದು, ಹೌದಾ? ಈಗ ಇದು ರಿಫ್ಲೆಕ್ಟ್ ಆಗಿ ತೋರಿಸುವಾಗ ಆ ಇಮೇಜ್ ಏನೈತಲ್ಲ ಬೇರೆ ಐತಿ. ಸೆಟಲೈಟ್ ಆ ಟೈಮ್ನೊಳಗೆ ಇರಂಗಿಲ್ಲ. ನಮ್ಗೆ ಏನಾದ್ರು ಇಮೇಜ್ ಪರ್ಟಿಕ್ಯುಲರ್ ಒಂದು ಚೆಕ್ ಮಾಡ್ಬೇಕು ಅನ್ನೋ ಟೈಮ್ನಾಗ ಆ ಟೈಮ್ನಾಗ ಸೆಟಲೈಟ್ ಇರೋದಿಲ್ಲ. ಇನ್ನೊಂದು ಸರ್ಫೇಸ್ ಮಾಯಿಶ್ಚರ್. ಈಗ ಇದ್ರ ಸರ್ಫೇಸ್ ಮೇಲೆ ವಾಟರ್ ಡ್ರಾಪ್ಲೆಟ್ಸ್ ಇತ್ತಂದ್ರ ವಾಟರ್ ಡ್ರಾಪ್ಲೆಟ್ಸ್ ಏನ್ ಮಾಡುತ್ತ? ಮೀನ್ಸ್ ವಾಟರ್ ಏನ್ ಮಾಡುತ್ತ? ಐ ಆರ್ ನ
ಅಬ್ಸರ್ವ್ ಮಾಡ್ಕೋತಿದ್ವಿ. ಆ ಟೈಮ್ನಾಗ ಪ್ರಾಪರ್ ಆಗಿ ಅದ್ರ ರಿಫ್ಲೆಕ್ಟೆನ್ಸ್ ಗೊತ್ತಾಗಲ್ಲ, ಮತ್ತೆ ಟೆಂಪೋರಲ್ ಅದ್ರ ಚೇಂಜಸ್ ಬಗ್ಗೆ ಗೊತ್ತಾಗಲ್ಲ. ಇವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇವು ಗೊತ್ತಿರ್ಬೇಕು. ರಿಫ್ಲೆಕ್ಟೆನ್ಸ್ ಕಂಡುಹಿಡಿಯುವಾಗ ಇವೊಂದಿಷ್ಟು ಪ್ರಾಬ್ಲಮ್ ಬರ್ತಾವೆ. ಸ್ವಲ್ಪ ಏನಂದ್ರೆ ಬ್ಲ್ಯಾಕ್ ಬಾಡಿ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಇದೊಂದು ಆಬ್ಜೆಕ್ಟ್ ಐತಿ, ಒಂದು ರೇಡಿಯೇಷನ್ಸ್ ಇನ್ಸಿಡೆಂಟ್ ಆಗೈತಿ, ಅದು ಒಂದು ರಿಫ್ಲೆಕ್ಟರ್ ಮಾಡಬೇಕು, ಟ್ರಾನ್ಸ್ಮಿಟ್ ಮಾಡಬೇಕು, ಇಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಈ ತರ ಪ್ರಾಪರ್ಟಿ ಇರಬೇಕು. ಹೌದಾ, ಯಾವುದೋ ಒಂದು ಆಬ್ಜೆಕ್ಟ್ ಆದ್ರೂ ಈ ತರ ಪ್ರಾಪರ್ಟಿ ಇರಬೇಕು. ಇದೇನಂದ್ರೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಇದು ರಿಮೋಟ್ ಸೆನ್ಸಿಂಗ್ ಇದು. ಹೌದಾ, ಇವಾಗ ಬ್ಲ್ಯಾಕ್ ಬಾಡಿ ಇತ್ತಂತಂದ್ರ ಆ ಬ್ಲ್ಯಾಕ್ ಬಾಡಿ ರಿಫ್ಲೆಕ್ಟ್ ಮಾಡಲ್ಲ, ಅಬ್ಸರ್ವ್ ಮಾಡ್ಕೋತೈತಿ. 100% ಲೈಟ್ ನ ಅಬ್ಸರ್ವ್ ಮಾಡ್ಕೋತೈತಿ. ಸೊ ಇದು ಗುಡ್ ಅಬ್ಸರ್ವರ್. ಬಟ್ ಇದು ಗುಡ್ ಎಮಿಟರು ಕೂಡ. ಯಾವ ತರ? ಬ್ಲ್ಯಾಕ್ ಬಾಡಿ ಇರ್ತದಲ್ಲ, ಆ ಬ್ಲ್ಯಾಕ್ ಬಾಡಿನ ನಾವೇನಾದ್ರೂ ಹೈ ಟೆಂಪರೇಚರ್ ಒಳಗ ಹೀಟ್ ಮಾಡಿದ್ವಿ ಅಂತಂದ್ರ ಅವಾಗ ಅದೇನ್ ಮಾಡುತ್ತ ಅಂತಂದ್ರ ಎಮಿಟ್ ಮಾಡುತ್ತ, ಎಲ್ಲಾ ತರದ ಫ್ರೀಕ್ವೆನ್ಸಿ ಮೇಲೆ ಎಮಿಟ್ ಮಾಡುತ್ತ. ಸಾರಿ, emit all wavelength of radiation. ಇದು ಎಮಿಟ್ ಮಾಡುತ್ತ. ಹೌದಾ, ಹಾಗಾದ್ರ ಹೈ ಟೆಂಪರೇಚರ್ ಇದ್ದಾಗ ಎಮಿಟ್ ಮಾಡುತ್ತ, ಲೋ ಟೆಂಪರೇಚರ್ ಇದ್ದಾಗ ಅದೇ ಬ್ಲ್ಯಾಕ್ ಬಾಡಿ ಏನ್ ಮಾಡುತ್ತ, ಅಬ್ಸರ್ವ್ ಮಾಡ್ಕೋತೀವಿ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕು. ಬ್ಲ್ಯಾಕ್ ಬಾಡಿ ಹೈ ಟೆಂಪರೇಚರ್ ಇದ್ರ ಎಮಿಟ್ ಮಾಡುತ್ತ, ಅದೇ ಏನಾದ್ರೂ ಲೋ ಟೆಂಪರೇಚರ್ ಇದ್ರೆ ಅದೇ ಬ್ಲ್ಯಾಕ್ ಬಾಡಿ ಅಬ್ಸರ್ವ್ ಮಾಡ್ಕೋತೈತಿ. ಇಷ್ಟು ಇದು ಕಾನ್ಸೆಪ್ಟ್. ಈಗ ಪ್ಲಾಂಕ್ಸ್ ಲಾ ಬರ್ತೈತಿ. ನೆಕ್ಸ್ಟ್ ವೇನ್ಸ್ ಲಾ. ಇವೆರಡು ಕಾನ್ಸೆಪ್ಟ್ ನಾನು ಇದ್ರೊಳಗೇನೆ ಹೇಳಿರೋದು. ಇವೆರಡು ಕಾನ್ಸೆಪ್ಟ್ ಸೇರಿ ಈ ಒಂದ್ ಏನ್ ಹೇಳಿನಲ್ಲ ಕಾನ್ಸೆಪ್ಟ್ ಬ್ಲ್ಯಾಕ್ ಬಾಡಿದು, ಅದ್ರೊಳಗ ನಾನು ಹೇಳಿನಿ. ಡಿಫ್ರೆನ್ಶಿಯೇಟ್ ಮಾಡ್ರಿ ಪ್ಲಾಂಕ್ಸ್ ಲಾ ಮತ್ತೆ ವೇನ್ಸ್ ಲಾನ. ಆಯ್ತಾ, ಇಷ್ಟೇ ಪ್ಲಾಂಕ್ಸ್ ಲಾ, ವೇನ್ಸ್ ಲಾ, ಸ್ಪೆಕ್ಟ್ರಲ್ ಸಿಗ್ನೇಚರ್. ನೆಕ್ಸ್ಟ್ ರೆಸಲ್ಯೂಷನ್ ಬಗ್ಗೆ ನೋಡೋಣ. ಇನ್ನೊಂದು ಕಾನ್ಸೆಪ್ಟ್ ಇರ್ತೀನಿ. ಡ್ಯುಯಲ್ ನೇಚರ್ ಲೈಟ್ ಇಂದ ಒಂದು ವೇವ್ ನೇಚರ್ ಇರ್ತೈತಿ, ಈಗ ಪಾರ್ಟಿಕಲ್ ನೇಚರ್. ಹೌದಾ, ಮೀನ್ಸ್ ಫೋಟಾನ್ಸ್. ಹೌದಾ, ಪ್ಯಾಕೆಟ್ ಟೈಪ್ ಫೋಟಾನ್ಸ್ ಇರ್ತಾವ ಅಂತ ಹೇಳ್ತಾರೆ ಪ್ಲಾಂಕ್ಸ್ ಅವರು. ಹಾಗಾದ್ರೆ ಇಲ್ಲಿ ಏನಾಗುತ್ತಾ, ಆ ಫೋಟಾನ್ಸ್ ವೈಬ್ರೇಟ್ ಆಗ್ತಾವ, ಮೀನ್ಸ್ ಆಸಿಲೇಟ್ ಆಗ್ತಾವ. ಆಸಿಲೇಟ್ ಆಗುವಾಗ ಡಿಫ್ರೆಂಟ್ ವೇವ್ ಲೆಂತ್, ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರ್ತೈತಿ. ಬಟ್ ಆ ಟೈಮ್ ಒಳಗೆ ಯಾವುದೇ ರೀತಿ ಎಮಿಟ್ ಮತ್ತೆ ಅಬ್ಸಾರ್ಪ್ಷನ್ ಏನೂ ಆಗಲ್ಲ. ಬಟ್ ಒಂದಿಷ್ಟು ಏನದಾವ ಅಂತಂದ್ರ ನ್ಯೂ ಆಸಿಲೇಟರ್ಸ್ ಏನಿರ್ತಾವಲ್ಲ, ಹೊಸದಾಗಿರುವಂತ ಆಸಿಲೇಟರ್ಸ್, ಅವು ಏನ್ ಮಾಡುತ್ತ ಅಂತಂದ್ರ ಎಮಿಟ್ ಮತ್ತೆ ಅಬ್ಸಾರ್ಬ್ ಮಾಡ್ಕೊಂತಾವ. ಇದೊಂದಿಷ್ಟು ಕಾನ್ಸೆಪ್ಟ್ ಇಷ್ಟೇ ಇರೋದು. ನೆಕ್ಸ್ಟ್ ರೆಸಲ್ಯೂಷನ್ ನೋಡ್ಕೊಂಡು. ರೆಸಲ್ಯೂಷನ್ ಅಂದ್ರೆ ಏನಿಲ್ಲ, ಕ್ವಾಲಿಟಿ. ಅಂದ್ರ ಈಗ ಒಂದು ಇಮೇಜ್ ಐತಿ, ಆ ಇಮೇಜಿನ ಕ್ವಾಲಿಟಿ ಚಲೋ ಐತೋ ಚಲೋ ಇಲ್ಲ ಅಷ್ಟೇ, ಅದೇ ರೆಸಲ್ಯೂಷನ್. ಅಂದ್ರೆ ಎಷ್ಟು ಡೀಟೇಲ್ಡ್ ಆಗಿ ಆ ಒಂದು ಸೆಟಲೈಟ್ ಇಮೇಜ್ ನ ಕ್ಯಾಪ್ಚರ್ ಮಾಡ್ಕೊಂಡೈತಿ. ಮೀನ್ಸ್ ಆ ರಿಮೋಟ್ ಸೆನ್ಸಿಂಗ್ ಇಂದ ಏನಿರ್ತದಲ್ಲ ಸೆಟಲೈಟ್, ಇಮೇಜ್ ನ ಕ್ಯಾಪ್ಚರ್ ಮಾಡುತ್ತಾ. ಹೌದಾ, ಇಮೇಜ್ ಕ್ಯಾಪ್ಚರ್ ಮಾಡಿದಾಗ ಯಾವ ತರದ ಕ್ವಾಲಿಟಿ ಇರ್ತೈತಿ, ಎಷ್ಟು ಕ್ವಾಲಿಟಿ ಮೇಲೆ ನೀನು ಆ ಇಮೇಜ್ ಒಳಗ ಈಗ 2 ಆಬ್ಜೆಕ್ಟ್ ಅದಾವ, ಅದನ್ನ ನೀನು ಡಿಫ್ರೆನ್ಶಿಯೇಟ್ ಮಾಡ್ತಿದಿ. ಹೌದಪ್ಪ, ಇದು ಒಂದು ಬಿಲ್ಡಿಂಗ್ ಐತಿ, ಇಲ್ಲೇ ಪಾರ್ಕ್ ಐತಿ ಅನ್ನೋದು ನಿನಗೆ ಯಾವ ತರ ನೀನ್ ಡಿಫ್ರೆನ್ಶಿಯೇಟ್ ಮಾಡ್ತಿ, ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ. ಅದ್ರ ಬೇಸ್ ಮೇಲೆ ನೀನ್ ಮಾಡ್ತಿದ್ದಿ ಅಂತಂದ್ರ ನೀನು ಪಿಕ್ಸೆಲ್ಸ್ ನ ಸಾರಿ ಅದ್ರ ಬೇಸ್ ಮೇಲೆ ನೀನು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ನ ನೀನು ಐಡೆಂಟಿಫೈ ಮಾಡ್ತಿದ್ದಿ. ಹೌದಾ, ಅಂದ್ರ ಹೌ ವಿ ಡಿಫ್ರೆನ್ಶಿಯೇಟ್ ಇಫ್ ಕ್ವಾಲಿಟಿ ಇಸ್ ಗುಡ್. ಕ್ವಾಲಿಟಿ ಗುಡ್ ಇತ್ತಂತಂದ್ರ ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಈಗ ನಾವು ಚಾನೆಲ್ ಇರ್ತಾವ ಫಿಲ್ಮ್ ನೋಡುವಾಗ ನಾವೇನ್ ಮಾಡ್ತೀವಿ, 144p ಅಂತ ಬರ್ತೈತೆ. ಪಿ ಮೀನ್ಸ್ ಪಿಕ್ಸೆಲ್, 144 ಪಿಕ್ಸೆಲ್, 1080 ಪಿಕ್ಸೆಲ್, 720 ಪಿಕ್ಸೆಲ್, ಈ ತರ ಇರ್ತದ. ಹೌದಾ, ಆದ್ರೆ ಈಗ ಯಾವ್ದು ಇಮೇಜ್ ಬ್ಲರ್ ಬರ್ತದ ಯಾವ ಪಿಕ್ಸೆಲ್ನಾಗ, 144
ಪಿಕ್ಸೆಲ್ ಒಳಗ ನಮ್ಗೆ ಬ್ಲರ್ ಬರ್ತೈತಿ ಇಮೇಜಸ್. ಸೊ ನಮ್ಗೆ ಪ್ರಾಪರ್ ಆಗಿ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಸಿಗಂಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ರೆಸಲ್ಯೂಷನ್. ಯಾವ್ದು ಬೇಸ್ಡ್ ಮೇಲೆ ನಾವು ಪಿಕ್ಸೆಲ್ ನ ಸೆಟ್ ಮಾಡ್ತೀವಿ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಳ್ಳುವಾಗ. ರೆಸಲ್ಯೂಷನ್ ಇಫ್ ಇನ್ ಕೇಸ್ ರೆಸಲ್ಯೂಷನ್ ಲೆಸ್ ಇತ್ತಂತಂದ್ರ ಇಮೇಜ್ ಏನಾಗುತ್ತಂತಂದ್ರ ಬ್ಲರ್ ಬರ್ತದ. ಅದ ಹೈ ಇತ್ತಂತಂದ್ರ ಇಮೇಜ್ ಕ್ವಾಲಿಟಿ ಚಲೋ ಇರ್ತದ. ಹಾಗಾದ್ರೆ ಇಮೇಜ್ ಕ್ಯಾಪ್ಚರ್ ಮಾಡುವಾಗ ಒಂದೇ ತರ ರೆಸಲ್ಯೂಷನ್ ಸೆಟ್ ಮಾಡ್ತೀವಿ? ಇಲ್ಲ, ಬೇರೆ ಬೇರೆ ತರದ್ದು ರೆಸಲ್ಯೂಷನ್ ಡಿಪೆಂಡ್ಸ್ ಅಪಾನ್ ದ ಪಿಕ್ಚರ್ ಮೇಲೆ ನಾವು ಸೆಟ್ ಮಾಡ್ತೀವಿ. ಯಾವ್ಯಾವ ಅಂತ ನೋಡ್ಕೊಳ್ಳೋಣ. ಟೈಪ್ಸ್ ಆಫ್ ರೆಸಲ್ಯೂಷನ್. ಒಂದು ಸ್ಪೇಷಿಯಲ್, ಇನ್ನೊಂದು ಸ್ಪೆಕ್ಟ್ರಲ್, ಟೆಂಪೋರಲ್, ರೇಡಿಯೋಮೆಟ್ರಿಕ್. ಇವು 4 ಡಿಫ್ರೆಂಟ್ ರೆಸಲ್ಯೂಷನ್ಸ್ ಅದಾವ. ಬಟ್ ಅಕಾರ್ಡಿಂಗ್ ಟು ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್. ಇಫ್ ಇನ್ ಕೇಸ್ ಕ್ಲೈಂಟ್ ಇಂದು ಯಾವ ತರದ್ದು ಅದು ಇಮೇಜ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಇವಾಗ ಫಸ್ಟ್ ಸ್ಪೇಷಿಯಲ್ ನೋಡ್ಕೊಳ್ಳೋಣ. ಸ್ಪೇಷಿಯಲ್ ರೆಸಲ್ಯೂಷನ್. ಸ್ಪೇಷಿಯಲ್ ಅಂತಂದ್ರೆ ಲೊಕೇಶನ್ ಅಂತ ಅರ್ಥ ಆಕ್ಚುಲಿ. ಜಿಯೋಸ್ಪೇಷಿಯಲ್ ಸೈನ್ಸ್ ಆ ಥರ ಎಲ್ಲ ಇರ್ತಾವೆ. ಸೊ ಸ್ಪೇಷಿಯಲ್ ಮೀನ್ಸ್ ಲೊಕೇಶನ್. ಹಾಗಾದ್ರೆ ಈಗ 2 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅದಾವ. ಒಂದು ಪಿಕ್ಚರ್ ಒಳಗ 2 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅದಾವ. ಒಂದು ಲಾರ್ಜ್ ಐತಿ, ಒಂದು ಸ್ಮಾಲ್ ಐತಿ. ಹೌದಾ? ಆದ್ರೂ ಆ ಇಮೇಜ್ ಒಳಗ ನಾವು ಕ್ಲಿಯರ್ ಆಗಿ ಅದು ನೋಡ್ಬೋದು ಅಂತಂದ್ರ ಆ ಡಿಫ್ರೆಂಟ್ ಡಿಫ್ರೆಂಟ್ ಆಬ್ಜೆಕ್ಟ್ ನ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಪೇಷಿಯಲ್ ಅಂತ ಕರಿತೀವಿ. ಅಂದ್ರ ಸ್ಪೇಷಿಯಲ್ ರೆಸಲ್ಯೂಷನ್ ಡಿಪೆಂಡ್ಸ್ ಅಪಾನ್ ದ ಸೈಜ್. ಅಂದ್ರೆ ಇದನ್ನ ಯಾವ ತರ ಕ್ಲಾಸಿಫೈ ಮಾಡ್ಯಾರ ಅಂತಂದ್ರ ಆ ಸೆನ್ಸರ್ ಇರ್ತೈತಲ್ಲ ಡಿಸ್ಟಿಂಗ್ವಿಶ್ ಮಾಡ್ಬೋದು. ಇದು ಸಣ್ಣದೈತಿ, ಇದು ದೊಡ್ಡದೈತಿ, ಬಟ್ ಇಮೇಜ್ ಏನ್ ಮಾಡುತ್ತಾ ಕ್ಯಾಪ್ಚರ್ ಮಾಡುವಾಗ ಕ್ಲಿಯರ್ ಆಗಿ ತೋರ್ಸುತ್ತ ಅಂತಂದ್ರ ಅದು ಸ್ಪೇಷಿಯಲ್ ರೆಸಲ್ಯೂಷನ್. ಇವನ್ ಸಣ್ಣ ಆಬ್ಜೆಕ್ಟ್ ನು ಅದನ್ನ ತೋರ್ಸುತ್ತ. ಹೌದಾ? ಇದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತಾರ? ಮೀಟರ್. ಈಗ ಯಾವ ಸ್ಯಾಟಲೈಟ್ ಐತಿ? ಲ್ಯಾಂಡ್ ಸೈಟ್ ಅಂತ ಅನ್ಕೋರಿ. ಇದು USA ಸ್ಯಾಟಲೈಟ್ ಅರ್ತ್ ಅಬ್ಸರ್ವೇಷನ್ ಅಂತ ಕಳಿಸಿದ್ದು. 30 ಮೀಟರ್ ಲಿಂತ್ರ ಅದು ಇಮೇಜ್ ಕ್ಯಾಪ್ಚರ್ ಮಾಡಿದ್ರ ಲೆಂತ್ ಮತ್ತೆ ಬ್ರೆಡ್ತ್. ಹೌದಾ? 30 ಇದು 30 ಅಂತ ಅನ್ಕೋರಿ. ಈ ಇಮೇಜ್ ಕ್ಯಾಪ್ಚರ್ ಮಾಡಕತ್ತೈತಿ 30 ಮೀಟರ್ ಲಿಂತ್ರ ನಾನು ಇಮೇಜ್ ಕ್ಯಾಪ್ಚರ್ ಮಾಡಕತ್ತೀನಿ. ಅವಾಗ ಈ ಲಾರ್ಜ್ ಆಬ್ಜೆಕ್ಟ್ ಇದ್ರೊಳಗೆ ಕ್ಯಾಪ್ಚರ್ ಆಗತೈತಿ ಕ್ಲಿಯರ್ ಆಗಿ. ಇಲ್ಲೊಂದು ಸ್ಮಾಲ್ ಆಬ್ಜೆಕ್ಟ್ ಐತಿ, ಅದನ್ನು ಕ್ಲಿಯರ್ ಆಗಿ ನನಗದು ಕಾಣಕತ್ತೈತಿ. ಅಂತದಕ್ಕೆ ಏನಂತ ಕರಿತೀವಿ ಅಂತಂದ್ರ ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಮೀನ್ಸ್ ಸ್ಪೇಷಿಯಲ್ ರೆಸಲ್ಯೂಷನ್ ಒಳಗ ನಮ್ಗ ಸಣ್ಣದಾಗಿರುವಂತ ಸೈಜ್ ಸ್ಮಾಲ್ ಸೈಜ್ ಇದ್ದಿದ್ದು ಆಬ್ಜೆಕ್ಟ್ ಇಂದು ಮತ್ತೆ ಲಾರ್ಜ್ ಸೈಜ್ ಆಬ್ಜೆಕ್ಟ್ ಇಂದು ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೋಬಹುದು. ಆ ತರ 2 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತಂದ್ರ ಅದಕ್ಕ ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಹೌದಾ? ಆ ತರದ್ದು ಸೆನ್ಸರ್ಸ್ ನ ಅಟ್ಯಾಚ್ ಮಾಡ್ತಾರೆ. ಸೆನ್ಸರ್ಸ್ ಒಳಗ ಆ ತರ ರೆಸಲ್ಯೂಷನ್ ನ ಫಿಕ್ಸ್ ಮಾಡ್ತಾರ ಕ್ಯಾಪ್ಚರ್ ಮಾಡ್ಬೇಕಂತಂದ್ರ. ಈಗ ನೆಕ್ಸ್ಟ್ ಬರೋದು ಸ್ಪೆಕ್ಟ್ರಲ್. ಸ್ಪೆಕ್ಟ್ರಲ್ ಅಂತಂದ್ರ ಒಂದ್ ಸೆನ್ಸರ್ ಇರ್ತದಲ್ಲ, ಆ ಸೆನ್ಸರ್ 2 ಡಿಫ್ರೆಂಟ್ ವೇವ್ ಲೆಂಗ್ಸ್ ಅದಾವ. ಆ 2 ಡಿಫ್ರೆಂಟ್ ವೇವ್ ಲೆಂಗ್ಸ್ ನ ಯಾವ ತರ ಡಿಸ್ಟಿಂಗ್ವಿಶ್ ಮಾಡ್ತೈತಿ ಅನ್ನೋದ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಅಂದ್ರೆ ಈಗ ಎಕ್ಸಾಂಪಲ್ ತಗೋಣ. ಈಗ ಇದು ಒಂದು ಇಮೇಜ್ ಐತಿ. ಆ ಇಮೇಜ್ ಒಳಗೆ ಏನೈತಿ ಅಂತಂದ್ರ ಡಿಫ್ರೆಂಟ್ ಶೇಡ್ಸ್ ಆಫ್ ಕಲರ್ಸ್ ಐತಿ. ಮೀನ್ಸ್ ಡಿಫ್ರೆಂಟ್ ಶೇಡ್ಸ್ ಇನ್ ಟ್ರೀಸ್ ಅದಾವ ಅಂತ ಅನ್ಕೋರಿ. ಈಗ ಪೂರ್ತಿ ಗ್ರೀನ್ ಐತಿ, ಇಲ್ಲೇ ಗ್ರೀನ್ ಟ್ರೀ ಐತಿ, ಇಲ್ಲೊಂದು ಪೇಲ್ ಗ್ರೀನ್ ಇದ್ದಿದ್ದು ಡಿಫ್ರೆಂಟ್ ಶೇಡ್. ಹೌದಾ? ಇನ್ನೂ ಲೈಟ್ ಆಗಿರುವಂತ ಗ್ರೀನ್, ಸೇಮ್ ಕಲರ್ ಮಾತ್ರ ಸೇಮ್, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅದಾವ. ಅದನ್ನು ಡಿಸ್ಟಿಂಗ್ವಿಶ್ ಮಾಡಿ ಇಮೇಜ್ ಕ್ಯಾಪ್ಚರ್ ಮಾಡಕತ್ತೈತಿ ಅಂತಂದ್ರ ಅದಕ್ಕ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಈಗ ಅದೇನಾದ್ರು ರೆಸಲ್ಯೂಷನ್ ಕಮ್ಮಿ ಇತ್ತಂತಂದ್ರ ನೀವು ಡಿಸ್ಟಿಂಗ್ವಿಶ್ ಮಾಡ್ತೀರಿ ಆ ಇಮೇಜ್ ಕರೆಕ್ಟ್ ಆಗಿ ಗ್ರೀನ್ ಐತೋ ಇಲ್ಲ ಅಂತ ಹೇಳಿ. ಡಿಪೆಂಡ್ಸ್ ಅಪಾನ್ ದ ಶೇಡ್ಸ್ ಮೇಲೆ ಆ ಸೆನ್ಸರ್ ಏನಾದ್ರು ಕ್ಯಾಪ್ಚರ್ ಮಾಡಕತ್ತಿತ್ತು ಅಂತಂದ್ರ ಅದಕ್ಕ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ 2 ಡಿಫ್ರೆಂಟ್ ವೇವ್ ಲೆಂತ್ ಇರ್ತೈತಿ ಅದಕ್ಕ, ಬಟ್ ಅದು ಡಿಸ್ಟಿಂಗ್ವಿಶ್ ಮಾಡಕತ್ತೈತಿ. ಓಕೆ, ಇದು ಗ್ರೀನ್ ಐತಿ, ಇದು ಪೇಲ್ ಗ್ರೀನ್ ಐತಿ, ಇಲ್ಲೇ ಇನ್ನೂ ಲೈಟ್ ಆಗಿರುವಂತ ಗ್ರೀನ್ ಐತಿ. ಇಫ್ ಇನ್ ಕೇಸ್ ಈಗ ರೋಸಸ್ ಇರ್ತಾವಂತ, ರೋಸ್ ಗಾರ್ಡನ್ ಐತಿ, ಆ ರೋಸ್ ಗಾರ್ಡನ್ ಒಳಗ ಇಲ್ಲೇ ಪಿಂಕ್ ಐತಿ, ಇಲ್ಲೇ ಪಿಂಕ್ ಫ್ಲವರ್ಸ್ ಐತಿ, ಇಲ್ಲೇ ಪೇಲ್ ಪಿಂಕ್ ಐತಿ, ಇಲ್ಲೇ ಲೈಟ್ ಪಿಂಕ್ ಫುಲ್ ಲೈಟ್ ಆಗಿರುವಂತ ಪಿಂಕ್ ಐತಿ. ಹೌದಾ? ರೋಸ್ ಪಿಂಕ್ ಐತಿ ಅಂತ ಅನ್ಕೋರಿ. ಡಾರ್ಕ್ ಇರೋ ಪಿಂಕ್, ಆ ತರ ಈಗ ಡಿಫ್ರೆಂಟ್ ಡಿಫ್ರೆಂಟ್ ರೋಸಸ್ ಅದಾವ. ಹೌದಾ? ಅದನ್ನು ಆ ಇಮೇಜ್ ಕ್ಯಾಪ್ಚರ್ ಮಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ವೇವ್ ಲೆಂತ್ ಐತಿ ಎಲ್ಲದಕ್ಕೂ. ಅದನ್ನು ಡಿಸ್ಟಿಂಗ್ವಿಶ್ ಮಾಡಕತ್ತೈತಿ ಅಂತಂದ್ರೆ ಅದು ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಡಿಸ್ಟಿಂಗ್ವಿಶ್ ಮಾಡುತ್ತದು.
ಯಾವ ತರ ಇದ್ರು ಕಾಣ್ಬೇಕು. ಆ ಕಲರ್ಸ್ ಡಿಫ್ರೆಂಟ್, ಸೇಮ್ ಕಲರ್ ಡಿಫ್ರೆಂಟ್ ಶೇಡ್ಸ್ ಇಂದ ಅದನ್ನು ಕ್ಯಾಪ್ಚರ್ ಮಾಡ್ಕೊಂತೈತಿ ಅಂತಂದ್ರೆ ಅದು ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಸೆನ್ಸರ್ಸ್ ಒಳಗೆ ಇದನ್ನ ಅಟ್ಯಾಚ್ ಮಾಡಿರ್ತಾರೆ, ಡಿಪೆಂಡ್ಸ್ ಅಪಾನ್ ದೇರ್ ರಿಕ್ವೈರ್ಮೆಂಟ್. ಹಾಗಾದ್ರೆ ಟೆಂಪರಲ್ ರೆಸಲ್ಯೂಷನ್ ಅಂದ್ರೆ ಏನು? ಟೆಂಪೋರಲ್ ಅಂದ್ರೆ ಚೇಂಜ್ ಆಗೋದು, ಪೊಸಿಷನ್ ಚೇಂಜ್ ಆಗೋದು, ಹೌದಾ? ನಿಯರ್ಲಿ 16 ಡೇಸ್ಗೊಮ್ಮೆ ಅದು ವಿಸಿಟ್ ಆಗುತ್ತೆ. ಇದನ್ನ ಆಲ್ರೆಡಿ ನಾವು ಸೆಟಲೈಟ್ ಒಳಗ ನಾವು ನೋಡಿವಿ, ಹೌದಾ? ಈಗ ಇದೊಂದು ಇಮೇಜ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತೈತಿ, ಫಸ್ಟ್ ಡೇ ಒಳಗ ಈ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತೈತಿ. ನೆಕ್ಸ್ಟ್ ಅದೇ ಇಮೇಜ್ ನ 16 ಡೇಸ್ ಆದ್ಮೇಲೆ ಮತ್ತೆ ವಿಸಿಟ್ ಆಗುತ್ತಲ್ಲ, ಅವಾಗ ಒಂದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಚೇಂಜಸ್ ಏನಾದ್ರೂ ಇರ್ತದಲ್ಲ, ಆ ತರ ಚೇಂಜಸ್ ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕ ರೆಸಲ್ಯೂಷನ್ ನ ಫಿಕ್ಸ್ ಮಾಡಿರ್ತಾರ, ಅದು ಟೆಂಪೋರಲ್ ರೆಸಲ್ಯೂಷನ್. ಇಲ್ಲೇ ಎಷ್ಟು ಫ್ರೀಕ್ವೆನ್ಸಿ ಚೇಂಜ್ ಆಗೈತಿ ಅಂತೇಳಿ, ಆಮೇಲೆ ಇವೆರಡರ ಮಧ್ಯೆ ಟೈಮ್ ಗ್ಯಾಪ್ ಎಷ್ಟೈತಿ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಇದು ಟೆಂಪೋರಲ್ ರೆಸಲ್ಯೂಷನ್ ಸೆನ್ಸರ್ ಒಳಗೆ ಸೆಟ್ ಮಾಡಿರ್ತಾರ, ಹೌದಾ? ಎಕ್ಸಾಂಪಲ್ ಲ್ಯಾಂಡ್ ಸೈಟ್ ಐತಲ್ಲ, ಟೆಂಪೋರಲ್ ರೆಸಲ್ಯೂಷನ್ ಐತಿ. ಇಲ್ಲಾಂದ್ರೆ ಮೋಡೀಸ್ ಸೆಟಲೈಟ್ ಐತಿ. ಬಟ್ ಇದೇನಂತಂದ್ರ ಡೈಲಿ ರಿಟರ್ನ್ ಆಗುತ್ತೆ, ಡೈಲಿ ಬಂದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಸೊ ಇದು ಟೆಂಪೋರಲ್ ರೆಸಲ್ಯೂಷನ್ ಒಳಗೆ ಬರಲ್ಲ, ಇದು ಜಸ್ಟ್ ಎಕ್ಸಾಂಪಲ್. ಇದು ಮಾತ್ರ ಟೆಂಪೋರಲ್ ರೆಸಲ್ಯೂಷನ್ ಒಳಗೆ ಎಕ್ಸಾಂಪಲ್ ಇದು. ನೆಕ್ಸ್ಟ್ ರೇಡಿಯೋಮೆಟ್ರಿಕ್. ರೇಡಿಯೋಮೆಟ್ರಿಕ್ ಅಂತಂದ್ರ ಈಗ ಆ ಒಂದ್ ಸೆನ್ಸರ್ ಇರ್ತದಲ್ಲ, ಆ ಸೆನ್ಸರ್ ಡಿಫ್ರೆಂಟ್ ಇಂಟೆನ್ಸಿಟಿ ಒಳಗ ಮೀನ್ಸ್ ಲೈಟ್ ಇರ್ತದಲ್ಲ, ಆ ಲೈಟ್ ಇಂಟೆನ್ಸಿಟಿನ ಕ್ಯಾಪ್ಚರ್ ಮಾಡೋದು ಡಿಫ್ರೆಂಟ್ ಲೆವೆಲ್ ಒಳಗ. ಅಂದ್ರೆ ಇವಾಗ ಬೆಳಗ್ಗೆ ಹೈಲಿ ಬ್ರೈಟ್ ಇತ್ತು, ಅದಾದ್ಮೇಲೆ ಮಧ್ಯಾಹ್ನ ಫುಲ್ ಹೈಲಿ ಬ್ರೈಟ್ ಆಗುತ್ತಾ, ಈವ್ನಿಂಗ್ ಬರೋದ್ಲಿಕ್ಕೆ ಡಲ್ ಹಾಕೊಂತ ಬರ್ತಾ, ಈ ತರ ಡಿಫ್ರೆಂಟ್ ಲೆವೆಲ್ ಒಳಗ ಬ್ರೈಟ್ನೆಸ್ ನ ಡಿಟರ್ಮೈನ್ ಮಾಡುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ರೇಡಿಯೋಮೆಟ್ರಿಕ್ ಅಂತ ಹೇಳ್ತೀವಿ. ಆ ಸೆನ್ಸರ್ ಡಿಫ್ರೆಂಟ್ ಲೆವೆಲ್ ಒಳಗ ಬ್ರೈಟ್ನೆಸ್ ನ ಡಿಟರ್ಮೈನ್ ಮಾಡುತ್ತೆ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ರೇಡಿಯೋಮೆಟ್ರಿಕ್ ಅಂತ ಕರಿತೀವಿ. ಹಾಗಾದ್ರೆ ಮುಂಚೆ ಎಲ್ಲ ಇಮೇಜಸ್ ಯಾವ ತರ ಕ್ಯಾಪ್ಚರ್ ಮಾಡ್ಕೋತಿದ್ರು? ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಏರಿಯಲ್ ಫೋಟೋಗ್ರಫಿನ ತೋರಿದ್ರು, ಮೀನ್ಸ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋತಿದ್ರು. ಹಾಗಾದ್ರೆ ಈ ಫೋಟೋಗ್ರಫಿ ಫಸ್ಟ್ ಕಂಡಿಡಿದವ್ರು ಯಾರು? ನಿಸಿಫೋರ್, ಮೇ ಬಿ ಐ ಡಿಡಂಟ್ ಪ್ರೊನೌನ್ಸ್ ಪ್ರಾಪರ್ಲಿ. ಅವಾಗೆಲ್ಲ ಯಾವ ತರ ಕ್ಯಾಪ್ಚರ್ ಮಾಡ್ತಿದ್ರು? ಒಂದು ಬಲೂನ್ಸ್ ಯೂಸ್ ಮಾಡಿ, ಇಲ್ಲಾಂದ್ರೆ ಕೈಟ್ ಯೂಸ್ ಮಾಡ್ತಿದ್ರು, ಇಲ್ಲ ಪೀಜನ್ಸ್ ನ ಯೂಸ್ ಮಾಡ್ತಿದ್ರು. ಅವಾಗೆಲ್ಲ ಆತರ ಇಮೇಜಸ್ ನ ಕ್ಯಾಪ್ಚರ್ ಮಾಡ್ತಿದ್ರು. ಈ ಬಲೂನ್ ಯೂಸ್ ಮಾಡಿ ಇಮೇಜ್ ಕ್ಯಾಪ್ಚರ್ ಮಾಡ್ತಾರಲ್ಲ, 1850 ಒಳಗ ಗ್ಯಾಸ್ ಬರ್ಡ್ ಅಂತ ಇರ್ತಾರ, ಅವ್ರು ಕ್ಯಾಪ್ಚರ್ ಮಾಡ್ಕೋತಾರೆ. ಅವ್ರ ಹೆಸರೇ ನೆಡಾರ್ ಅಂತ ಹೇಳಿ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಒಳಗೆ ಐತಿ ಕಾನ್ಸೆಪ್ಟ್, ಅವಾಗ ಹೇಳ್ತೀನಿ. ಅವ್ರ ಹೆಸರೇ ನೆಡಾರ್ ಅಂತ ಇನ್ನೊಂದು ಹೆಸರು, ಅವರಿಗೆ ಗ್ಯಾಸ್ ಬರ್ಡ್ ಅಂತಾನು ಕರೀತಾರೆ. ಫಸ್ಟ್ ಏರಿಯಲ್ ಫೋಟೋಗ್ರಫಿ ಕ್ಯಾಪ್ಚರ್ ಮಾಡಿದ್ದು ಇವ್ರ. ಇಷ್ಟು ಸ್ವಲ್ಪ ಬೇಸಿಕ್ ಹಿಸ್ಟ್ರಿ ಗೊತ್ತಿದ್ರೆ ಸಾಕು ನಮ್ಗೆ. ಅದಾದ್ಮೇಲೆ ಸೆಟಲೈಟ್ ಬಗ್ಗೆ. ಈಗ ಸೆಟಲೈಟ್ ಅಂದ್ರೆ ಏನು? ಈಗ ಒಂದು ಆಬ್ಜೆಕ್ಟ್ ಐತಿ, ಆ ದೊಡ್ಡ ಬಿಗ್ ಆಬ್ಜೆಕ್ಟ್ ಸುತ್ತ ಒಂದು ಸ್ಮಾಲ್ ಆಬ್ಜೆಕ್ಟ್ ತಿರುಗ್ತಿರ್ತೈತಿ ಒಂದು ಆರ್ಬಿಟ್ ಒಳಗ. ಮೀನ್ಸ್ ಆರ್ಬಿಟ್ ಅಂದ್ರೆ ಈಗ ಒಂದು ರೋಡ್ ಇದೆ, ಅದೇ ರೋಡ್ ಒಳಗ್ ತಿರುಗ್ತಿರ್ತೈತಿ ಅದು ಸುತ್ತ, ಅದೇ ಸೆಟಲೈಟ್. ಎರಡ್ ತರ ಅದಾವ, ಒಂದು ಮ್ಯಾನ್ ಮೇಡ್ ಅದಾವ, ಆರ್ಟಿಫಿಷಿಯಲ್ ಅದಾವ, ಒಂದು ನ್ಯಾಚುರಲ್ ಅದಾವ. ನ್ಯಾಚುರಲ್ ಅಂತ ಬಂದ್ರ ಮೂನ್, ಹೌದಾ? ಮ್ಯಾನ್ ಮೇಡ್ ಒಳಗ ಈಗ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಐತಿ, ಅದನ್ನ ನಾವು ಆರ್ಟಿಫಿಷಿಯಲ್ ಸೆಟಲೈಟ್ ಅಂತಾನು ಅನ್ಕೋಬಹುದು, ಹೌದಾ? ಈಗಂದ್ರ ಆಬ್ಜೆಕ್ಟ್ ಇನ್ ಸ್ಪೇಸ್ ದಟ್ ಆರ್ಬಿಟ್ಸ್ ಆರ್ ಸರ್ಕಲ್ ಅರೌಂಡ್ ದ ಬಿಗ್ಗರ್ ಆರ್ಬಿಟ್. ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಸುತ್ತ ತಿರುಗುದು, ಇದು ಸೆಟಲೈಟ್. ಅದ್ರ ಒಂದು ಬಿಗ್ಗರ್ ಆಬ್ಜೆಕ್ಟ್ ಮತ್ತೆ ಒಂದು ಸ್ಮಾಲರ್ ಆಬ್ಜೆಕ್ಟ್ ಇರಬೇಕು. ಹಾಗಾದ್ರೆ ಯಾವ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ಯಾರ ಸೆಟಲೈಟ್ ನ? ಒಂದು ಆಲ್ಟಿಟ್ಯೂಡ್ ಹೈಟ್ ಮೇಲೆ, ಇನ್ನೊಂದು ಸಿಂಕ್ರೋನಸ್. ಯಾವ ತರ ಸಿಂಕ್ ಆಗುತ್ತಾ ಅರ್ತಿಗೆ ಇಲ್ಲ ಸನ್ನಿಗೆ, ಡಿಫರೆಂಟ್ ಸಿಂಕ್ರೋನಸ್ ಅದಾವ. ಓಕೆ, ಆಲ್ಟಿಟ್ಯೂಡ್ ಮತ್ತೆ ಸಿಂಕ್ರೋನಸ್ ಡಿಪೆಂಡ್ಸ್ ಅದ್ರ ಮೇಲೆ ಕ್ಲಾಸಿಫೈ ಮಾಡ್ಯಾರ. ಇವಾಗ ಈ ಟಾಪಿಕ್ ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಒಳಗ ಆರ್ಬಿಟ್ ಆಫ್ ಸೆಟಲೈಟ್, ಕ್ಲಾಸಿಫಿಕೇಶನ್ ಆಫ್ ಸೆಟಲೈಟ್, ಜಿಯೋ ಸಿಂಕ್ರೋನಸ್ ಅಂದ್ರೆ ಏನು, ಸನ್ ಸಿಂಕ್ರೋನಸ್ ಅಂದ್ರೆ ಏನು, ಮತ್ತೆ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಏನು,
ಲೋ ಅರ್ತ್ ಆರ್ಬಿಟ್ ಅವನ್ನೆಲ್ಲ ಸ್ವಲ್ಪ ಮುಂದಿನ ಕ್ಲಾಸ್ ಒಳಗೆ ತಗೊಂತೀನಿ. ಯಾಕಂದ್ರೆ ಅದು ಸೆಟಲೈಟ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಸಪರೇಟ್ ಸೆಕ್ಷನ್ ಮಾಡಿರ್ತೀನಿ, ಬಿಕಾಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಸೈನ್ಸ್ ಅಂಡ್ ಟೆಕ್ ಆಲ್ಸೋ. ಅಂಡ್ ಸ್ವಲ್ಪ ಸೆಟಲೈಟ್ಸ್ ಬಗ್ಗೆ ನಾವು ಇನ್ಫಾರ್ಮೇಶನ್ ತಗೊಳ್ಳೋಣ. ಇವಾಗ ರೀಸೆಂಟ್ ಆಗಿ ಪ್ರೈವೇಟ್ ಕಂಪ್ನಿ ಮೀನ್ಸ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಪ್ರೈವೇಟ್ ಏಜೆನ್ಸಿನೂ ಏನ್ ಮಾಡ್ತಾವ ಸೆಟಲೈಟ್ ನ ಲಾಂಚ್ ಮಾಡ್ತಾವ. ಸೊ ನಮ್ಮ ಇಂಡಿಯಾದ್ಲಿಂತ್ರ ಪ್ರೈವೇಟ್ ಏಜೆನ್ಸಿಲಿಂತ್ರ ಲಾಂಚ್ ಆಗ್ಯಾವ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ವಿಕ್ರಮ್ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ ಒಳಗ ಅದ್ರ ಬಗ್ಗೆ ಎಲ್ಲ ಕವರ್ ಅಪ್ ಮಾಡ್ತೀನಿ. ಅದಾದ್ಮೇಲೆ ಜಾಸ್ತಿ ಇಲ್ಲ, ಪ್ಲಾಟ್ಫಾರ್ಮ್ಸ್ ಮತ್ತೆ ಲಿಡಾರ್ ಇದೆ, ಅದನ್ನ ಒಂದು ಕ್ಲಾಸ್ ತಗೊಂಡ್ರೆ ಇದು ರಿಮೋಟ್ ಸೆನ್ಸಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.